ಒಂದು ಹೊಸ ಜಾಬ್ ಅಪ್ಡೇಟ್ ಬಗ್ಗೆ ಮಾಹಿತಿನ ತಂದಿದ್ದೀನಿ. ಇದು ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡು. ಓಕೆ, ಸೊ ನಂಬರ್ 1 ಕಂಪ್ನಿಲಿ ನೀವು ಸೆಕ್ಯೂರಿಟಿ ಗಾರ್ಡ್ ಆಗಿ ಜಾಯ್ನ್ ಆಗ್ಬೋದು. ಏನೆಲ್ಲ ಬೆನಿಫಿಟ್ ಇರುತ್ತೆ, ಸ್ಯಾಲ್ರಿ ಏನಿದೆ, ಸೊ ESI PF ಇರುತ್ತೆ, ಎಲ್ಲ ಉಳ್ಕೊಳ್ಳೋಕೆ ರೂಮ್ ಕೊಡ್ತಾರಾ, ಸೊ ಹೇಗೆ ಅಪ್ಲೈ ಮಾಡೋದು, ಕ್ವಾಲಿಫಿಕೇಷನ್ ಏನು, ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ನೋಡಿ. ಸೊ ಇವಾಗ ಕಂಪ್ನಿಯ ಬಗ್ಗೆ ನಾನು ಮಾತಾಡಿದ್ರೆ, ಕಂಪ್ನಿ ಹೆಸರು ಬಂದ್ಬಿಟ್ಟು ಟೊಯೋಟಾ ಕಿರ್ಲಸ್ಕರ್ ಮೋಟರ್ಸ್ ಅಂತ ಹೇಳಿ ನಂಬರ್ 1 ಕಂಪ್ನಿ, ನೀವು ಕೇಳಿರ್ತೀರಾ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಇವ್ರು ಹೈರ್ ಮಾಡ್ತಿರೋ ಪೊಸಿಷನ್ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡು ಆ್ಯಂಡ್ ಸೆಕ್ಯೂರಿಟಿ ಸೂಪರ್ವೈಸರ್. ಓಕೆನಾ, ಒಂದು ವೇಳೆ ನೀವು ಸೆಕ್ಯೂರಿಟಿ ಗಾರ್ಡ್ ಆಗಿ ಜಾಯ್ನ್ ಆದರೆ ನಿಮಗೆ ಬಂದ್ಬಿಟ್ಟು ಸ್ಯಾಲ್ರಿ 22,000 ಇರುತ್ತೆ. ಅದೇ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿದ್ದೀರಾ ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, 1 ವರ್ಷನೋ 2 ವರ್ಷನೋ. ಆವಾಗ ನಿಮಗೆ ಸೆಕ್ಯೂರಿಟಿ ಸೂಪರ್ವೈಸರ್ ಮಾಡ್ತಾರೆ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಇಲ್ಲಿ 29,000 ಇರುತ್ತೆ. ಓಕೆನಾ, ಸೊ ಮತ್ತೆ ಏನಂತ ಹೇಳಿದ್ರೆ, ಬೇರೆ ಕಂಪ್ನಿಲೆಲ್ಲ ನೀವು ಕಂಪೇರ್ ಮಾಡಿದರೆ 12 ತಾಸು ಡ್ಯೂಟಿ ಮಾಡ್ತಾರೆ, ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 18ರಿಂದ 20,000 ಇರುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಕೇವಲ 8 ತಾಸು ಡ್ಯೂಟಿ ಇರುತ್ತೆ, ಸ್ಯಾಲ್ರಿನೂ ಕೂಡ ಚೆನ್ನಾಗಿದೆ. ಆ್ಯಂಡ್ ವಾರದಲ್ಲಿ ಒಂದು ರಜೆ ಇರುತ್ತೆ, 26 ದಿನ ನೀವು ವರ್ಕ್ ಮಾಡಬೇಕು, ಓಕೆ, ತಿಂಗಳಲ್ಲಿ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಡ್ಯೂಟಿಲಿ ಇದ್ದಾಗ ನಿಮಗೆ ಫ್ರೀ ಫುಡ್ ಕೊಡ್ತಾರೆ, ಕಂಪ್ನಿಯಿಂದನೇ ನಿಮಗೆ ಊಟ ಫ್ರೀ ಇರುತ್ತೆ. ಆ್ಯಂಡ್ ಅದರ ಜೊತೆಲಿ ESI PF ಕಂಪ್ನಿಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ನಿಮಗೆ ಮಿಡಲ್ ಆಫ್ ಮಂತಲ್ಲಿ ಏನಾದ್ರು ಖರ್ಚು ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ನಿಮಗೆ ಬಂದುಬಿಟ್ಟು ಅಡ್ವಾನ್ಸ್ ಪೇಮೆಂಟ್ ಆಪ್ಷನ್ನು ಕೂಡ ಕಂಪ್ನಿಯವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಒಂದು ವೇಳೆ ನೀವು ಲೀವ್ ತಗೊಳ್ಳಲ್ಲ, ಬಹಳಷ್ಟು ದಿನ ವರ್ಕ್ ಮಾಡ್ತೀರಾ ಅಂದರೆ ಲೀವ್ ಬೋನಸ್ ಅಂತಲೂ ಕೂಡ ಕಂಪ್ನಿಯಿಂದನೇ ಪ್ರೊವೈಡ್ ಮಾಡ್ತಾರೆ. ಅದರ ಜೊತೆಲಿ ಬಂದುಬಿಟ್ಟು ಸ್ಯಾಲ್ರಿ ಬಂದುಬಿಟ್ಟು ಎವ್ರಿ ಮಂತ್ ಅಂದರೆ ತಿಂಗ್ಳಿಗೆ ಒಂದ್ಸಲ ಆಗುತ್ತೆ. ಎವ್ರಿ ಮಂತ್ 7ನೇ ತಾರೀಕಿಗೆ ನಿಮಗೆ ನಿಮ್ಮ ಸ್ಯಾಲ್ರಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ಓಕೆನಾ, ಸೊ ಹಾಗಾಗಿ ಯಾರಿಗೆಲ್ಲ ಸೆಕ್ಯೂರಿಟಿ ಗಾರ್ಡು ಇಲ್ಲ ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಇಂಟ್ರೆಸ್ಟ್ ಇದೆಯೋ, ಸೊ ನಾನು ಕೆಳಗಡೆ ನಂಬರ್ನ ಕೊಟ್ಟಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇದ್ರ ಬಗ್ಗೆ ಖಂಡಿತವೂ ಮಾಹಿತಿಯನ್ನು ಕೊಡಿಸ್ತಾರೆ. ಯಾವುದೇ ಥರ ನೀವು ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ, ಸೊ ಡೈರೆಕ್ಟಾಗಿ ಜಾಯ್ನಿಂಗ್ ಇರುತ್ತೆ. ಓಕೆನಾ, ಸೊ ನನಗೆ ಕೆಳಗೆ ನಂಬರ್ ಕೊಟ್ಟಿದ್ದೀನಿ, ಅವ್ರ ಹೆಸರು ಭವಾನ್ ಸಿಂಗ್ ಅಂತ ಹೇಳಿ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಮಾಹಿತಿ ಸಿಗುತ್ತೆ. ಈ ವಿಡಿಯೋ ರಿಲೇಟೆಡ್ ನಿಮಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ಬ್ಯಾಂಗ್ಳೂರಲ್ಲಿ ಏನೇ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಇದ್ದರೂ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ಜಾಬ್ನ ಜಾಯ್ನ್ ಆಗಲಿಕ್ಕೆ ನಿಮ್ಮದು ಬಂದುಬಿಟ್ಟು 2nd PC, ITA, ಡಿಪ್ಲೊಮೊ, ಡಿಗ್ರಿ ಯಾವುದೇ ಒಂದು ಕ್ವಾಲಿಫಿಕೇಷನ್ ಆದರೂ ಕೂಡ ಈ ಒಂದು ಜಾಬಿಗೆ ನೀವು ಜಾಯ್ನ್ ಆಗ್ಬೋದು. ಬಟ್ ಮಿನಿಮಮ್ ಬಂದುಬಿಟ್ಟು SLC ಆದರೂ ಆಗಿರಲೇಬೇಕು. ಓಕೆ, ಸೊ ಏನಾದರೂ ಮಾಹಿತಿ ಬೇಕಂದ್ರೆ ಪ್ಲೀಸ್ ಯಾವ ಒಂದು ಜಾಬ್ನ ನೀವು ಸರ್ಚ್ ಮಾಡ್ತಾರೆ ಅದ್ರ ಬಗ್ಗೆ ನೀವು ಕೆಳಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಯಾವ ಜಾಬ್ ರಿಲೇಟೆಡ್ ಬಂದಿರುತ್ತೋ ಆ ಒಂದು ನೆಕ್ಸ್ಟ್ ವೀಡಿಯೋನ ಆ ಒಂದು ಜಾಬ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ. ಧನ್ಯವಾದ ಸ್ನೇಹಿತರೆ.